ಜೈ ಹಿಂದ್ ಎಲ್ಲರನ್ನ SSGD ಎಕ್ಸ್ಪೀರಿಯನ್ಸ್ಗೆ. ಯಾರೆಲ್ಲ SSGD ಎಕ್ಸಾಮ್ ಅನ್ನ ಬರಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಇದೇ ತಿಂಗಳ ಅಂದ್ರೆ 27ನೇ ತಾರೀಕಿನ ನಂತರ ಹಿಡಿದು ಮೇ 30ನೇ ತಾರೀಕಿನವರೆಗಡೆ ನಿಮ್ಮ ಆನ್ಲೈನ್ ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದಾರ. ಆಕ್ಚುಲಿ ಫೆಬ್ರವರಿ 23ನೇ ತಾರೀಕಿಗೆ ಈ ಎಕ್ಸಾಮ್ ನಡಿಬೇಕಾಗಿತ್ತು. ಇಷ್ಟು ಡಿಲೇ ಆಗಿ ನಿಮ್ಮ ಎಕ್ಸಾಮ್ ಅನ್ನ ನಡೀತಾ ಇದ್ದಾರೆ. ಇಷ್ಟೆಲ್ಲ ನಿಮ್ಗ ಟೈಮ್ ಕೂಡ ಕೊಟ್ಟಿದಾರಪ್ಪ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಚೆನ್ನಾಗಿ ಸ್ಟಡಿ ಮಾಡಿದಿರಿ ಅಂತ ಅನ್ಕೊಳ್ತಾ ಇದೀನಿ. ನಿಮ್ಗೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಡೇಟ್ ಮತ್ತು ಅದರ ಜೊತೆಗೆ ನಿನ್ನೆ ತಾನೇ ಕೊಟ್ಟಿರ್ತಕ್ಕಂಥ ಅಪ್ಡೇಟ್ ಬಂದಿದೆ. SSC ವೆಬ್ಸೈಟ್ ಅಂತ ಎಕ್ಸಾಮ್ ಬರೆಯಕ್ಕೆ ಹೋಗ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಮಾಹಿತಿಯನ್ನ ಕೊಡ್ಬೇಕಂತ ಹೇಳಿ ವಿಡಿಯೋನ ಮಾಡ್ತಾ ಇದೀನಿ. SSGD ಏನೇ ಅಪ್ಡೇಟ್ ಬಂದ್ರು ಕೂಡ ನಾನು ಇದರಲ್ಲಿ ತಿಳಿಸ್ತಾ ಹೋಗ್ತಾ ಇರ್ತೀನಿ. ಓಕೆ, ನೋಡ್ಕೋಬಹುದು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ದಲ್ಲಿ ವೇಕೆನ್ಸಿಗಳನ್ನ ಯಾವಾಗ ಇನ್ಕ್ರೀಸ್ ಮಾಡ್ತಾರೆ ಅಂತ ಕೇಳ್ತಾ ಇದ್ರಿ. ವೇಕೆನ್ಸಿ ಇನ್ಕ್ರೀಸ್ ಈಗ ಮಾಡೋದಿಲ್ಲ. ನಿಮ್ಮ ಎಕ್ಸಾಮ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ವೇಕೆನ್ಸಿಗಳನ್ನ ಜಾಸ್ತಿ ಮಾಡ್ತಾರೆ. ಏನಿಲ್ಲ ಅಂತಂದ್ರು 45,000 ಅಬೌವ್ ವೇಕೆನ್ಸಿಗಳಾಗ್ತಾವ. ನಿಮ್ಮ ಟಾರ್ಗೆಟ್ ಏನು, ನಾನು ಸ್ಕೋರ್ ಮಾಡಬೇಕು ಈ ಸರಿ 100 100ಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸಿದ್ರೆ ಮಾತ್ರ ನಾನು SSGD ಯಲ್ಲಿ ಸೆಲೆಕ್ಷನ್ ಆಗ್ತೀನಿ ಅಂತ ಹೇಳಿ ಟಾರ್ಗೆಟ್ ಇಟ್ಕೊಂಡೆ ಪ್ರಿಪರೇಷನ್ ಅನ್ನ ಎಕ್ಸಾಮ್ ಅನ್ನ ಬರೀರಿ. ಓಕೆ, ಇಲ್ಲಿ ನೋಡ್ಕೋಬಹುದು. SSGD ಗೆ ಹೋಗ್ಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಾಗ್ತಾವ, ಹೋಗ್ಬೇಕಾದ್ರೆ ಡಾಕ್ಯುಮೆಂಟ್ ಗಳು ಏನ್ ಬೇಕಾಗುತ್ತೆ ಅಂತ ಹೇಳಿ ಫಸ್ಟ್ ಒನ್ ನಿಮ್ಮ ಅಡ್ಮಿಟ್ ಕಾರ್ಡು ಕ್ಲಿಯರ್ ಆಗಿರ್ಬೇಕು. ನಿಮ್ಮ ಅಡ್ಮಿಟ್ ಕಾರ್ಡ್ ಪ್ರಿಂಟ್ಔಟ್ ಅನ್ನ A4 ಶೀಟ್ ನಲ್ಲಿ ಜೆರಾಕ್ಸ್ ಪೇಪರ್ ನಲ್ಲಿ ಪ್ರಿಂಟ್ಔಟ್ ಅನ್ನ ನೀಟ್ನೆಸ್ ಆಗಿ ತಕೊಂಡ್ ಬರಿ ಅಂತ ಹೇಳಿ ಕೊಟ್ಟಿದಾರ. ಅಡ್ಮಿಟ್ ಕಾರ್ಡ್ ಕಂಪಲ್ಸರಿ ಆಗಿರ್ಬೇಕು. ನೆಕ್ಸ್ಟ್ ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡು ಒರಿಜಿನಲ್ ಆಧಾರ್ ಕಾರ್ಡ್ ಇರಬೇಕು. ನಿಮ್ಮ ಅಡ್ಮಿಟ್ ಕಾರ್ಡ್ ದಲ್ಲಿ ಯಾವ ತರ ನೇಮ್ ಇದೆ, ಯಾವ ತರ ಡೇಟ್ ಆಫ್ ಬರ್ತ್ ಇದೆಯಲ್ಲ, ಅದೇ ಆಧಾರ್ ಕಾರ್ಡ್ ಅನ್ನ ಕಂಪಲ್ಸರಿ ಆಗಿ ನೀವು ತಗೊಂಡ್ ಹೋಗ್ಬೇಕಾಗುತ್ತ. ನೆಕ್ಸ್ಟ್ ರೀಸೆಂಟ್ ಆಗಿರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಫೋಟೋ, 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಕಡ್ಡಾಯವಾಗಿ ತಗೊಂಡು ಹೋಗಿ. ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕೇ ಬೇಕು. ನೆಕ್ಸ್ಟ್ ಅದ ನಂತರ ಸರ್ ನನ್ನ ಅಪ್ಲಿಕೇಶನ್ ಹಾಕುವಾಗ ಮಿಸ್ಟೇಕ್ ಆಗಿದೆ ಸರ್, ನನ್ನ SLC ಮಾರ್ಕ್ಸ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ನಲ್ಲಿ ಮೇರೆ ಇದೆ ಸರ್, ಅಪ್ಲಿಕೇಶನ್ ಹಾಕುವಾಗ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂದ್ರೆ ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಕಾರ್ಡು SSLC ಸರ್ಟಿಫಿಕೇಟ್ SLC ಮಾರ್ಕ್ಸ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ತಗೊಂಡೋಗಿ. ಸರ್ ಇಲ್ಲ ನಮ್ದು ಆಧಾರ್ ಕಾರ್ಡು ಮತ್ತು ಅಡ್ಮಿಟ್ ಕಾರ್ಡ್ ದಲ್ಲಿ ಸೇಮ್ ಇದೆ ಸರ್, ಅದ್ರಲ್ಲಿ ಏನು ಕೂಡ ಚೇಂಜಸ್ ಇಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು SLC ಮಾರ್ಕ್ಸ್ ಕಾರ್ಡ್ ಅನ್ನ ತಗೊಂಡು ಹೋಗುವಂತ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಆದಾದ ನಂತರ ಏನ್ ಬೇಕಾಗಿತ್ತಂದ್ರೆ ನಾರ್ಮಲ್ ಡ್ರೆಸ್ ಅನ್ನ ಹೇಳಿದರೆ ನಿನ್ನೆ ನೋಟಿಫಿಕೇಶನ್ ಏನ್ ಕೊಟ್ಟಿದಾರಲ್ಲ, ಅದರಲ್ಲಿ ಅದನ್ನೇ ಕೊಟ್ಟಿದ್ದಾರೆ. ಡ್ರೆಸ್ ಕೋಡ್ ಅನ್ನ ಚೇಂಜ್ ಮಾಡಿದೀವಿ. ಆಲ್ರೆಡಿ ಪ್ರತಿ ವರ್ಷನೂ ಕೂಡ ಇಂಡಿಯನ್ ನೇವಿದಲ್ಲಿ ಯಾವ ತರ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ರಲ್ಲ, ಕೋಸ್ಟ್ ಗಾರ್ಡ್ ದಲ್ಲಿ ಇಲ್ಲಿನೂ ಕೂಡ ಅದನ್ನೇ ಮೆನ್ಷನ್ ಮಾಡಿದರೆ. ಮೊದಲು ಯಾವ ತರ SSGD ಗೆ ಯಾವುದೇ ತರದಂತ ಡ್ರೆಸ್ ಹಾಕೊಂಡು ಹೋದ್ರು ಕೂಡ ನಡೀತಿತ್ತು. ನೀವು ಜಾಗ್ವಾರ್ ಪ್ಯಾಂಟ್ ಆಗಿರ್ಲಿ, ಜೀನ್ಸ್ ಪ್ಯಾಂಟ್ ಆಗಿರ್ಲಿ, ಈ ತರದ ಏನೋ ಇರ್ತಕ್ಕಂಥ ಡ್ರೆಸ್ ಗಳನ್ನ ಪಾಕೆಟ್ ಇರ್ತಕ್ಕಂಥವನ್ನ ಹಾಕೊಂಡು ಹೋದ್ರೆ ನಡೀತಿತ್ತು. ಈ ಸರಿ ಏನ್ ಕೊಟ್ಟಿದಾರಪ್ಪ ಅಂದ್ರೆ ನಾರ್ಮಲ್ ಡ್ರೆಸ್ ಇರಬೇಕು. ಹಾಫ್ ಶೂಸ್ ಅಂದ್ರೆ ನಿಮ್ಗೆ ಹಾಫ್ ತೋಳಿಂದ ಯಾವುದೇ ಒಂದು ಟಿ ಶರ್ಟ್ ಆಗಿರ್ಲಿ ನಾರ್ಮಲ್, ಅದಕ್ಕೆ ಏನೇ ಯಾವುದೇ ತರಂತ ಕಿಸೆ ಇರಬಾರ್ದು, ಜೀಪ್ಸ್ ಇರಬಾರ್ದು. ನೈಟ್ ಪ್ಯಾಂಟ್ ಹಾಕೊಂಡು ಹೋದ್ರು ಕೂಡ ಓಕೆ, ನೈಟ್ ಪ್ಯಾಂಟು ಟಿ ಶರ್ಟ್ ಹಾಕೊಂಡು ಹೋದ್ರು ಕೂಡ ಓಕೆ. ಸರ್ ನಾವು ಮಹಿಳೆಯರು ಯಾವ ತರ ಹೋಗ್ಬೇಕು, ನೀವು ಮಹಿಳೆಯರು ಕೂಡ ನೈಟ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಹೋದ್ರು ಓಕೆ. ನಿಮ್ಗೂ ಕೂಡ ಯಾವುದೇ ತರಹಂತ ಜೀನ್ಸ್ ಪ್ಯಾಂಟ್ ಆಗಿರ್ಲಿ, ಚೂಡಿ ಆಗಿರ್ಲಿ, ಈ ತರದ ಡ್ರೆಸ್ ಗಳನ್ನ ಹಾಕೊಂಡು ಹೋಗಕ್ ಬೇಡಿ. ಎಲ್ಲ ನನ್ನ ಸಿಸ್ಟರ್ಸ್ ಹೇಳ್ತಾ ಇರೋದು ನಾರ್ಮಲ್ ಆಗಿರ್ತಕ್ಕಂಥ ನೈಟ್ ಪ್ಯಾಂಟು ಟಿ ಶರ್ಟ್ ಗಳನ್ನ ಪ್ರತಿಯೊಬ್ರು ಕೂಡ ಹಾಕೊಂಡು ಹೋಗ್ರಿ. ಯಾವುದೇ ತರಹಂತ ತೊಂದರೆ ಆಗೋದಿಲ್ಲ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತಿರ್ತಕ್ಕಂಥದ್ದು ಡ್ರೆಸ್ ಕೋಡ್ ಬಗ್ಗೆನೆ ನಿನ್ನೆ ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅಪ್ಡೇಟ್ ಅನ್ನ ಅಲ್ಲಿ ಹೋದ್ಮೇಲೆ ಸರ್ ನನ್ನ ಡ್ರೆಸ್ ಇರ್ಲಾರ್ದಕ್ಕೆ ಹೊರಗಡೆ ಹಾಕಿದ್ರು ಸರ್, ನಾನು ಫುಲ್ ಡ್ರೆಸ್ ಹಾಕೊಂಡು ಹೋಗಿದ್ದೆ ಸರ್, ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗಿದ್ದೆ, ನಾನು ಹೊರಗಡೆ ಹಾಕಿದ್ರೆ ಏನು ಕೂಡ ಮಾಡಕ್ ಆಗೋದಿಲ್ಲ. ನಿಮ್ ಎಕ್ಸಾಮ್ ಹೋದಾಗ ಯಾರು ಕೂಡ ನೋಡುದಿಲ್ಲ. ನಿಮ್ಗೆ ಫೋಕಸ್ ಇರ್ಲಿ ನಿಮ್ಮ ಎಕ್ಸಾಮ್ ಬಗ್ಗೆ. ನೀವೇನ್ ಡ್ರೆಸ್ ಕೋಡ್ ಹಾಕೊಂಡು ಅಲ್ಲೇನೆ ಎಂಜಾಯ್ಮೆಂಟ್ ಮಾಡಾಕ ನೀವು ಏನೋ ಲೈಫ್ ಅನ್ನ ಎಂಜಾಯ್ಮೆಂಟ್ ಮಾಡಕ್ ಹೋಗ್ತಾ ಇಲ್ಲ. ನಿಮ್ಮ ಜೀವನದಲ್ಲಿ ನೀವು ಒಂದು ಸಕ್ಸಸ್ ಅನ್ನ ಕಾಣಕ್ ಹೊಂಟಿದ್ರಪ್ಪ ಅಂತಾರೆ ಯಾವುದೇ ನಾರ್ಮಲ್ ಡ್ರೆಸ್ ಗಳನ್ನ ಹಾಕೊಂಡು ಹೋಗಿ. ಡ್ರೆಸ್ ಬಗ್ಗೆ ಕನ್ಫರ್ಮೇಶನ್ ಆಯ್ತಾ? ನೆಕ್ಸ್ಟ್ ಯಾವುದೇ ಒಂದು ಗೋಲ್ಡ್ ಆಗಿರ್ಲಿ, ಯಾವುದೇ ಒಂದು ಗೋಲ್ಡ್ ನೀವು ಅಕಸ್ಮಾತ್ ನೋಡ್ಕೊಡ್ರಿ, ಯಾವುದೇ ನೀವು ಸಿಲ್ವರ್ ಆಗಿರ್ಲಿ, ಗೋಲ್ಡ್ ಆಗಿರ್ಲಿ ಅಂತವ್ನು ಏನು ಕೂಡ ಹಾಕೊಂಡು ಹೋಗಕ ಅವಕಾಶ ಇರೋದಿಲ್ಲ. ನೀವೇನಾದ್ರೂ ಗೋಲ್ಡ್ ಗಳನ್ನ ಹಾಕೊಂಡು ಹೋಗ್ತಾ ಇದ್ರೆ, ಗೋಲ್ಡ್ ಹಾಕೊಂಡು ಹೋಗ್ತಾ ಇದ್ರಪ್ಪ ಅಂದ್ರೆ ನಿಮ್ಗೆ ಅವಕಾಶ ಇರೋದಿಲ್ಲ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದೀನಿ, ಗೋಲ್ಡ್ ಆಗಿರ್ಲಿ, ಸಿಲ್ವರ್ ಆಗಿರ್ಲಿ ಯಾವುದು ಕೂಡ ಅಲೌಡ್ ಇರೋದೇ ಇಲ್ಲ. ಹಾಕೊಂಡು ಹೋಗಕ್ ಹೋಗ್ಬೇಡ್ರಿ. ಕೈಯಲ್ಲಿ ಗಡಿಯಾರ ಆಗಿರ್ಲಿ, ಕೈಯಲ್ಲಿ ಯಾವುದೇ ದಾರ ಆಗಿರ್ಲಿ, ಕೊಳ್ಳಲ್ಲಿ ದಾರ ಆಗಿರ್ಲಿ, ಮಹಿಳೆಯರು ಕಿವಿಯನ್ನಾಗಿರ್ಲಿ, ಏನೋ ಇದ್ರೂ ಕೂಡ ತೆಗೆದಿಟ್ಟು ಹೋಗ್ರಿ. ನಾರ್ಮಲ್ ಹೆಂಗಿರ್ತಿರಲ್ಲ ಅದೇ ತರನಾಗಿ ನೀವು ಹೋಗ್ಬೇಕಾಗತ್ತ. ಅಲ್ಲಿ ಹೋದ ತಕ್ಷಣ ಏನೋ ಇದ್ರೂ ಕೂಡ ನಿಮ್ದ ಹಿಡಿದು ಕೊಡುತ್ತ. ಯಾವುದೇ ಒಂದು ಗೋಲ್ಡ್ ಇರ್ಲಿ, ಸಿಲ್ವರ್ ಇರ್ಲಿ, ಅದು ಚೆಕಿಂಗ್ ಮಾಡ್ತಾರಲ್ಲ, ಅದು ನಿಮ್ ಡೈರೆಕ್ಟ್ ಆಗಿ ಹಿಡಿದ ಕೇಸಿಂದ ಹೊರಗಡೆ ಹಾಕ್ತಾರ. ಸುಮ್ನೆ ನಿಮ್ಮ ಟೈಮ್ ವೇಸ್ಟ್, ಮನುಷ್ಯನಿಗೆ ಮೈಂಡ್ ಫ್ರೆಶರ್ ಜಾಸ್ತಿ ಆಗುತ್ತ. ಅಕಸ್ಮಾತ್ ನಿನ್ನ 5 ನಿಮಿಷ ಹೊರಗಡೆ ನಿಂತ್ಕೋಪ್ಪ ಅಂತಂದ್ರೆ ಮೈಂಡ್ಗೆ ಫ್ರೆಶರ್ ಜಾಸ್ತಿ ಆಗುತ್ತೆ. ನಾನು ಹೇಳಿರ್ತಕ್ಕಂಥ ಇನ್ಫಾರ್ಮ್ಗಳಾಗಿರ್ಲಿ, ನಾವು ಹೇಳಿರ್ತಕ್ಕಂಥ ರೂಲ್ಸ್ ಗಳನ್ನ
ಫಾಲೋ ಮಾಡ್ಕೊಂಡು ಹೋಗ್ರಿ, ಆರಾಮ್ಸಾಗಿ ಎಕ್ಸಾಮ್ ಅನ್ನ ಬರಿತೀರಿ. ಪೆನ್ ಗಿನ್ನು ನಿಮ್ಮ ಹತ್ರ ಒಯ್ಯೋಕೆ ಅಲೌಡ್ ಇರೋದಿಲ್ಲ. ಸೊ ಅವರೇ ಇರತಕ್ಕಂತ ಪೆನ್ ಕೊಡ್ತಾರೆ, ರಫ್ ಶೀಟ್ ಅನ್ನ ಕೊಡ್ತಾರೆ. ಓಕೆ, ಮೊದಲಿಗೆ ಹೋದ ತಕ್ಷಣ ಎಕ್ಸಾಮ್ ಅನ್ನ ಯಾವ ತರ ಬರಿಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡ್ಕೊಡ್ರಿ. ಇವಾಗ ನೋಡ್ಕೊಡ್ರಿ, ನಿಮ್ಮ ಸಿಸ್ಟಮ್ ಇದೆ ಅಂತ ತಿಳ್ಕೊಡ್ರಿ. ಸಿಸ್ಟಮ್ ಇದು, ನೀವು ಹೋದ ತಕ್ಷಣ ಸಿಸ್ಟಮ್ ನಿಮ್ಗೆ ಹೋದ ತಕ್ಷಣ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಅಂತಂದ್ರೆ ನಿಮ್ ಫೇಸ್ ಸ್ಕ್ಯಾನ್ ಆಯ್ತು, ನಿಮ್ಮ ಬಯೋಮೆಟ್ರಿಕ್ ಆಯ್ತು, ಇದನ್ನೆಲ್ಲಾನು ಕೂಡ ಬಯೋಮೆಟ್ರಿಕ್ ಅನ್ನ ತಗೊಳ್ತಾರೆ. ಸೊ ಅದಾದ ನಂತರ ಡೈರೆಕ್ಟ್ ಆಗಿ ನಿಮ್ಮ ಸಿಸ್ಟಮ್ ಬರುತ್ತೆ. ಸೊ ಸಿಸ್ಟಮ್ ನಲ್ಲಿ ನಿಮ್ಗೆ ಸಿಸ್ಟಮ್ ನಲ್ಲಿ ಮೂಲೆಯಲ್ಲಿ ಈ ತರ ನಿಮ್ಮ ನೇಮು ಮತ್ತೆ ಫೋಟೋ, ನಿಮ್ಮ ರೈಸರ್ ನಂಬರ್ ಓಪನ್ ಆಗುತ್ತೆ. ಕರೆಕ್ಟ್ ಆಗಿ ಹೋಗಿ ನೋಡ್ಕೊಳ್ರಿ, ಇದು ನಂದೇನಾ ಅಲ್ವಾ ಅಂತ ಹೇಳಿ ಕನ್ಫರ್ಮೇಶನ್ ಮಾಡ್ಕೊಡ್ರಿ. ಇದು ಕನ್ಫರ್ಮೇಶನ್ ಆದ್ಮೇಲೆ ಸೊ ನೆಕ್ಸ್ಟ್ ನಿಮ್ಗ ಇಲ್ಲಿ ಕೀಬೋರ್ಡ್ ಓಪನ್ ಇರುತ್ತೆ. ಸೊ ಇಲ್ಲಿ ನಿಮ್ಮ ಕೀಬೋರ್ಡ್ ಓಪನ್ ಇರುತ್ತೆ, ಇಲ್ಲಿ ನಿಮ್ಮ ಪಾಸ್ವರ್ಡ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ಇಲ್ಲಿ ಕೆಳಗಡೆ ಇರತಕ್ಕಂತ ಕೀಬೋರ್ಡ್ ಅನ್ನ ಯಾರು ಕೂಡ ಯೂಸ್ ಮಾಡಕ್ ಹೋಗ್ಬೇಡ್ರಿ, ಇದು ಯೂಸ್ ಆಗ್ತಿರೋದಿಲ್ಲ. ಕೆಳಗಡೆ ಇರುವಂತ ಕೀಬೋರ್ಡ್ ಯೂಸ್ ಆಗ್ತಿರೋದಿಲ್ಲ. ಸೊ ಇದನ್ನ ಸೈಡಿಗೆ ಇಟ್ಬಿಡ್ರಿ. ನೆಕ್ಸ್ಟ್ ನೋಡ್ಕೊಡ್ರಿ, ಮೌಸ್ ಇರ್ತದ. ಸೊ ಮೌಸ್ ನಲ್ಲಿ ಬಂದ್ಬಿಟ್ಟು, ಸೊ ಮೌಸ್ ಯಾವ ತರ ಇರ್ತಂದ್ರೆ ಕಂಪಲ್ಸರಿಯಾಗಿ ಮೌಸ್ ಕರೆಕ್ಟ್ ಆಗಿ ವರ್ಕ್ ಆಗುತ್ತೋ ಇಲ್ಲೋ, ಸ್ಟ್ರಕ್ ಆಗುತ್ತೋ ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಡ್ರಿ. ಎಕ್ಸಾಮ್ ಸ್ಟಾರ್ಟ್ ಆದ್ಮೇಲೆ ನಿಮ್ದು ಏನಾದ್ರು ಮೌಸ್ ಸ್ಟ್ರಕ್ ಆಗ್ತಾ ಇತ್ತಪ್ಪ ಅಂದ್ರೆ ಅದಕ್ಕೆ ಯಾರು ಕೂಡ ಜವಾಬ್ದಾರರಾಗೋದಿಲ್ಲ. ಸೊ ಜವಾಬ್ದಾರ ಆಗ್ತಾರೆ. ಸೊ ನಿಮ್ಮ ಟೈಮ್ ವೇಸ್ಟ್, ಮನುಷ್ಯನಿಗೆ ಟೆನ್ಷನ್ ಜಾಸ್ತಿ ಆಗುತ್ತಾ. ಸೊ ಮೌಸ್ ಕೆಳಗಡೆ ಎರಡು ನಿಮ್ಗ ಟಚ್ ಆಗೋಕೆ ಡಸ್ಟ್ ಕುಂತಿರ್ತದೆ, ಅಲ್ಲಿ ಒಂದ್ ಸ್ವಲ್ಪ ಗ್ಯಾಪ್ ಇರುತ್ತೆ. ಸೊ ಅಲ್ಲಿ ಡಸ್ಟ್ ಕುಂತಿರ್ತೈತಿ. ಪ್ರತಿಯೊಬ್ರು ಕೂಡ ಆ ಡಸ್ಟ್ ಅನ್ನ ಕ್ಲೀನ್ ಮಾಡ್ಕೊಡ್ರಿ. ಪ್ರತಿಯೊಬ್ರು ಕೂಡ ಕ್ಲೀನ್ ಮಾಡ್ಕೊಡ್ರಿ. ಆ ಡಸ್ಟ್ ಅನ್ನ ಕ್ಲೀನ್ ಮಾಡ್ಕೊಡ್ರಿ. ನಿಮ್ಮ ಟೇಬಲ್ ಅನ್ನ, ನಿಮ್ಮ ಹತ್ರ ಖರ್ಚಿಪ್ ದಸ್ತಿ ಇತ್ತಪ್ಪ ಅಂದ್ರೆ ನೀವು ಎಕ್ಸಾಮ್ ಬರೆದಿರ್ತಕ್ಕಂಥ ಫೇಸ್ ಅನ್ನ ಕಂಪಲ್ಸರಿಯಾಗಿ ಕ್ಲೀನ್ ಮಾಡ್ಕೊಡ್ರಿ. ಯಾಕಂದ್ರೆ ನೀವು ಸಕ್ಸಸ್ ಕಾಣ್ತಿರೋದು ಏನ್ ವರ್ಷಿದ್ರು, ಯಾಕಂದ್ರೆ ಪ್ರತಿಯೊಂದು ನೀವು ಏನ್ ದೇವ್ರ ಅಂತಾನೆ ತಿಳ್ಕೊಬಹುದು. ನಿಮ್ಮ ಸಿಸ್ಟಮ್ ಅನ್ನ ಕ್ಲೀನ್ ಮಾಡ್ಕೊಡ್ರಿ. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮೌಸ್ ಅನ್ನ ಕಂಪಲ್ಸರಿಯಾಗಿ ಮೌಸ್ ಹಿಂಗ್ ಹೊಳಿಸಿದ ತಕ್ಷಣ ಹಿಂದ್ಗಡೆ ನೋಡ್ಕೊಡ್ರಿ, ಇದು ಮೌಸ್ ಅಂತ ತಿಳ್ಕೊಡ್ರಿ. ಈ ತರ ಇಟ್ಟಿರ್ತೀರಿ ನೀವು ಮೌಸ್ ಅನ್ನ. ಸೊ ಇಲ್ಲಿ ಕೆಳಗಡೆ ನಿಮ್ಗ ಡಸ್ಟ್ ಹತ್ತಿರ್ತದೆ, ಅದಕ್ಕೆ ಡಸ್ಟ್ ಅನ್ನ ಕ್ಲೀನ್ ಮಾಡ್ಕೊಡ್ರಿ. ಉಗುರು ನಿಂತರ ಆಗಿರಲಿ ಡಸ್ಟ್ ಅನ್ನ ಕ್ಲೀನ್ ಮಾಡ್ಕೊಂಡಾದ್ಮೇಲೆ, ಅಂದ್ರೆ ನೀವು ಡಸ್ಟ್ ಕ್ಲೀನ್ ಮಾಡಿದ್ರೆ ಯಾವ ತರ ಅಂತಿ ಆ ತರ ಮೌಸ್ ಯೂಸ್ ಆಗುತ್ತೆ, ಅಂದ್ರೆ ಫ್ರೀ ಆಗಿ ರೊಟೇಟ್ ಆಗುತ್ತಾ. ಸೊ ಆ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ, ಪ್ರತಿಯೊಬ್ರು ಕೂಡ ಕ್ಲೀನ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸಿಸ್ಟಮ್ ಕರೆಕ್ಟ್ ಆಗ್ತಾ ಇದೆನೋ, ಸಿಸ್ಟಮ್ ಏನಾದ್ರು ಡಿಸ್ಪ್ಲೇ ಬ್ಲಿಂಕ್ ಆಗ್ತಾ ಇದೆನೋ ಅದನ್ನು ಕೂಡ ಚೆಕ್ ಮಾಡ್ಕೊಡ್ರಿ. ಇಷ್ಟಾದ್ಮೇಲೆ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗುತ್ತಾ. ರಫ್ ಸೀಟ್ ನಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕಿಸಿಂದ ಸೈಲೆಂಟ್ ಆಗಿ ಅರ್ಧ ತಾಸು ನಿಮ್ಮನ್ನ ಎಕ್ಸಾಮ್ಗೆ ಕುಂದಿಸ್ಕೋತಾರೆ. ರಿಪೋರ್ಟಿಂಗ್ ಟೈಮಿಂಗ್ ಏನಿರಲ್ಲ ಅಷ್ಟ್ರ ಒಳಗಡೆನೆ ಹೋಗ್ರಿ. ರಿಪೋರ್ಟಿಂಗ್ ಟೈಮಿಂಗ್ 1 ನಿಮಿಷ ಅಲ್ಲ, 1 ಸೆಕೆಂಡ್ ಲೇಟ್ ಆದ್ರೂ ಕೂಡ ನಿಮ್ನ ಒಳಗಡೆ ಎಂಟ್ರಿ ಇರೋದಿಲ್ಲ, ಡೈರೆಕ್ಟ್ ಆಗಿ ಕ್ಲೋಸ್ ಆಗುತ್ತಾ. ಅಡ್ವಾನ್ಸ್ ಆಗಿ ಹೋಗ್ರಿ. ಸರ್ ಒಂದು ಬಸ್ಸಿನ ತೊಂದರೆ ಇದೆ, ಟ್ರೈನ್ ತೊಂದರೆ ಇದೆ ಅಂತಂದ್ರೆ 1 ಡೇ ಅಡ್ವಾನ್ಸ್ ಆಗಿ ಹೋಗಿ ಅಲ್ಲಿ ರೂಮ್ ಗಳನ್ನ ಮಾಡ್ಕೊಂಡು, ಪಿಜಿ ಇರ್ತಾವ ಸಾಕಷ್ಟು ಪಿಜಿಗಳು, ಅಲ್ಲಿ ಹೋಗಿ ಇದ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಎಕ್ಸಾಮ್ ಅನ್ನ ಬರೀರಿ. ಸುಮ್ನೆ ಇಲ್ಲಿಂದ ನೈಟ್ ಹೋಗಿ ಜರ್ನಿ ಮಾಡಿಬಿಟ್ಟು ಸುಸ್ತಾಗಿ ಎಕ್ಸಾಮ್ ಬರೆದ್ರಪ್ಪ ಅಂದ್ರೆ ಸೊ ಅದು ನಿಮ್ಗೆ ಏನು ಕೂಡ ಅಲ್ಲಿ ಅರ್ಥ ಆಗೋದಿಲ್ಲ. ನೀವು ಯಾವ ತರ ಇಲ್ಲಿ ಎಕ್ಸಾಮ್ ಅನ್ನ ಪ್ರಾಕ್ಟೀಸ್ ಮಾಡಿದಿರಲ್ಲ, ಸೊ ಅದೇ ತರನಾಗಿ ಹೋಗಿ ಎಕ್ಸಾಮ್ ಅನ್ನ ಬಿಡಿಸ್ರಿ. ಯಾರೋ ಹೇಳಿದರೆ ಫಸ್ಟ್ ಸೆಕ್ಷನ್ ಮ್ಯಾಥ್ಸ್ ಬಿಡಿಸ್ಬೇಕು, ಫಸ್ಟ್ ಸೆಕ್ಷನ್ GK GS ಬಿಡಿಸ್ಬೇಕು, ಫಸ್ಟ್ ಸೆಕ್ಷನ್ ಇಂಗ್ಲಿಷ್ ಬಿಡಿಸ್ಬೇಕು ಅಂತ ಸೆಕ್ಷನ್ ಆ ತರ ಎಲ್ಲ ನೀವು ಯಾವ ತರ ಪ್ರಾಕ್ಟೀಸ್ ಮಾಡಿದ್ರಿ, ಇಷ್ಟು ದಿನ ಎಕ್ಸಾಮ್ ಯಾವ ತರ ಅಟೆಂಡ್ ಮಾಡಿದಿರಲ್ಲ, ಸೊ ಅದೇ ತರನಾಗಿ ಬಿಡಿಸ್ರಿ. ಅಂದ್ರೆ ನೀವು ಹೆಚ್ಚು ಅಂಕಗಳನ್ನ ಗಳಿಸೋಕೆ ಸಾಧ್ಯ ಆಗಿರ್ತದ. ಸೊ ಪ್ರತಿಯೊಬ್ಬರಿಗೆ ಕೂಡ SSCGD ಎಕ್ಸಾಮ್ ಅನ್ನ ಬರಿತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ವಿಡಿಯೋನ ಶೇರ್ ಮಾಡ್ರಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ, ಸೊ ಹೆಲ್ಪ್ ಆಗಿದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಒಂದು ಲೈಕ್ ಕೂಡ ಮಾಡ್ರಿ. ಯಾರೆಲ್ಲ SSCGD ಎಕ್ಸಾಮ್ ಅನ್ನ ಬರೆಯಕ್ಕೆ ಹೋಗ್ತಾ ಇದ್ರಿ, ಸರ್ ನಾನು ಈ ಸರಿ ಕಟ್ ಆಫ್ ಇಷ್ಟು ಮಾಡ್ತೀನಿ ಅಂತ ಹೇಳಿ ಕಾನ್ಫಿಡೆಂಟ್ ಆಗಿ ಕಮೆಂಟ್ ಹಾಕಿ, ಸರ್ ನಾನು 100 ಅಬೋವ್ ಸ್ಕೋರ್ ಮಾಡ್ತೀನಿ, ನಿಮ್ಮ ಸ್ಕೋರ್ ಎಷ್ಟು ಆಗ್ಬಹುದು ಅಂತ ಹೇಳಿ ಪ್ರತಿ ಒಂದು ವಿದ್ಯಾರ್ಥಿ ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕಿ. ಸೊ ಗೊತ್ತಾಗುತ್ತೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಈ ಸರಿ ಯಾವ ಲೆವೆಲ್ಗೆ ಕಟ್ ಆಫ್ ಅನ್ನ ಮಾಡಬಹುದು, ಯಾವ ಲೆವೆಲ್ಗೆ ಸ್ಕೋರ್ ಮಾಡಬಹುದು ಅಂತ ಹೇಳಿ ನಮಗೂ ಕೂಡ ಕನ್ಫರ್ಮೇಶನ್ ಆಗುತ್ತೆ. ಸೊ ಈ ವಿಡಿಯೋನ ಪ್ರತಿಯೊಂದು ಗ್ರೂಪ್ ಆಗಿರಲಿ, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮಾಡಿ ಪ್ರತಿಯೊಂದರಲ್ಲಿ ಕೂಡ ಮಾಹಿತಿಯನ್ನ ಶೇರ್ ಮಾಡ್ರಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ. ಈ ತರದ ಅಪ್ಡೇಟ್ಗಳು 27ನೇ ತಾರೀಕಿಗೆ ಎಕ್ಸಾಮ್ ಸ್ಟಾರ್ಟ್ ಆದ ತಕ್ಷಣ ಅಲ್ಲಿ ಎಕ್ಸಾಮ್ ಯಾವ ತರ ನಡೀತಾ ಇದೆ ಅದನ್ನು ಕೂಡ ನಿಮ್ಗೆ ರಿವ್ಯೂ ಅನ್ನ ಕೊಡ್ತೀನಿ. ಸೊ ವಿಡಿಯೋನ ಶೇರ್ ಮಾಡಿ. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.